ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ರೀಸೆಂಟ್ ಆಗಿ ಪಾಕಿಸ್ತಾನದ ಬಲೂಚ್ ಹೋರಾಟಗಾರರು ಭಾರತದ ಬಳಿ ಒಂದು ಮನವಿಯನ್ನು ಮಾಡಿಕೊಂಡಿದ್ರು. ಏನು? ಮೋದಿಜಿ, ನಾವು ಪಾಕಿಸ್ತಾನದ ವಿರುದ್ಧ ಹೋರಾಡಿ ಗೆಲ್ತೀವಿ, ನಮಗೆ ಜಸ್ಟ್ ಬಂದೂಕುಗಳನ್ನು ಕೊಡಿ, ಅಷ್ಟೇ ಸಾಕು ಅಂತ. ಅದು ಕೂಡ ಯಾವ ಬಂದೂಕು? 1971ರ ಯುದ್ಧದಲ್ಲಿ ಭಾರತದ ಮುಂದೆ ಮಂಡಿಯೂರಿಕೊಳ್ಳುತ್ತರಲ್ವಾ ಪಾಕಿಸ್ತಾನದ 93,000 ಸೈನಿಕರು, ಅವರ ಬಂದೂಕುಗಳನ್ನ ನಮಗೆ ಕೊಡಿ ಅಂತ ಕೇಳ್ತಾರೆ. ನಾನಿದನ್ನ ಯಾಕೆ ಇಲ್ಲಿ ಹೇಳಿದೆ ಅಂತ ಹೇಳಿದ್ರೆ, ಹೀಗೆ ಸಾವಿರಾರು ಬಂದೂಕುಗಳಿಂದ ಮನಸ್ಸು ಮಾಡಿದ್ರೆ ಇಡೀ ದೇಶವನ್ನೇ ಸರ್ವನಾಶ ಮಾಡಿ ಬಿಡಬಹುದು. ಅಂತಹ ನೂರಾರು ಬಂದೂಕುಗಳನ್ನ ಉತ್ತರ ಪ್ರದೇಶದ ಒಂದು ಕಾರ್ಖಾನೆಯಲ್ಲಿ ತಯಾರು ಮಾಡ್ತಾ ಇದ್ರು ಅನ್ನುವಂಥದ್ದು ಗೊತ್ತಾ ನಿಮಗೆ? ಇದು ಯೋಚನೆ ಮಾಡಬೇಕಾಗಿರುವಂತಹ ವಿಚಾರ. ಇಲ್ಲಿ ಕಾಣ್ತಾ ಇದ್ದಾರಲ್ವಾ, 72 ವರ್ಷದ ಮುದುಕ. ಈತನನ್ನ ಸಾಧಾರಣ ಮನುಷ್ಯ ಅಂತ ದಯವಿಟ್ಟು ಅಂದುಕೊಳ್ಳಬೇಡಿ. ಉತ್ತರ ಪ್ರದೇಶದ ಲಕ್ನೋದ ಮಲಿಹಾಬಾದ್ ಪೊಲೀಸ್ ಠಾಣೆ ಬಳಿ ಯಾರ ಭಯ ಕೂಡ ಇಲ್ಲದೆ ಅಕ್ರಮ ಶಸ್ತ್ರಾಸ್ತ್ರಗಳ ಫ್ಯಾಕ್ಟರಿಯನ್ನೇ ರೆಡಿ ಮಾಡಿಕೊಂಡಿದ್ದಂತಹ ವ್ಯಕ್ತಿ ಈತ. STF, ಉತ್ತರ ಪ್ರದೇಶದ ಸ್ಪೆಷಲ್ ಟಾಸ್ಕ್ ಫೋರ್ಸ್, ಈ ಅಡ್ಡೆಯ ಮೇಲೆ ದಾಳಿಯನ್ನು ಮಾಡುತ್ತೆ. ಲಿಟ್ರಲಿ ದಾಳಿಯನ್ನ ಮಾಡಿದಂತಹ ಪೊಲೀಸರು ಕಂಗಾಲಾಗ್ಬಿಡ್ತಾರೆ. ಯಾಕೆ ಕಂಗಾಲಾದ್ರು? ಯಾಕಂದ್ರೆ ಅಲ್ಲಿ ಸಿಕ್ಕಂತಹ ವಸ್ತುಗಳು ಹಾಗೆ ಇದ್ವು. ಏನೇನು ಸಿಕ್ಕಿದ್ವು ಆ ಫ್ಯಾಕ್ಟರಿಯಲ್ಲಿ ನೋಡೋಣ. ದೇಶೀಯ ನಿರ್ಮಿತ ಪಿಸ್ತೂಲ್ಗಳು, ರೈಫಲ್ಗಳು, ಮಾಸರ್ಗಳು ಸೇರಿದ ಹಾಗೆ ಸುಮಾರು 300 ಪೂರ್ಣ ಹಾಗೂ ಅರೆಸಿದ್ದ ಬಂದೂಕುಗಳು, 50,000 ಸುತ್ತಮದ್ದು ಗುಂಡುಗಳು, 20 ಚೀಲಗಳಲ್ಲಿ ಬಹಳ ಅಚ್ಚುಕಟ್ಟಾಗಿ ಪ್ಯಾಕ್ ಮಾಡಿ ಇಟ್ಟಿದ್ರಂತೆ. ಹಿಂಸಾತ್ಮಕ ಅಪರಾಧಗಳಲ್ಲಿ ಬಳಸುವಂತಹ 315, 312 ಬೋರ್ ಬಂದೂಕುಗಳು, ವಿದೇಶಿ ನಿರ್ಮಿತ ಪಿಸ್ತೂಲ್ಗಳು, ರೈಫಲ್ಗಳು, ಗನ್ ಪೌಡರ್, ಅತ್ಯಾಧುನಿಕ ಆಯುಧ ತಯಾರಿಸುವಂತಹ ಉಪಕರಣ, ಲೋಹ ಕತ್ತರಿಸುವಂತಹ ಉಪಕರಣ, ಪ್ರಾಣಿಗಳ ಚರ್ಮ, ಸಂರಕ್ಷಿತ ಪ್ರಭೇದಗಳ ದೇಹದ ಭಾಗ, ಇವೆಲ್ಲವನ್ನ ಕೂಡ ಪೊಲೀಸ್ ಠಾಣೆಯಿಂದ ಕೇವಲ 100 ಮೀಟರ್ ದೂರದಲ್ಲಿ ತಯಾರು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಒಂದು ಬಾರಿ ನೀವೇ ಲೆಕ್ಕ ಹಾಕಿ. ಬಂದೂಕು, ಅದೇ ರೀತಿ ವನ್ಯಜೀವಿಗಳ ದೇಹದ ಭಾಗಗಳನ್ನ ಈ ವ್ಯಕ್ತಿ ಯಾರ ಭಯ ಕೂಡ ಇಲ್ಲದೆ, ಯಾರು ಈ ಹಕೀಮ್ ಅನ್ನುವಂತಹ ವ್ಯಕ್ತಿ ಯಾರ ಭಯ ಕೂಡ ಇಲ್ಲದೆ ಸಾಗಾಟ ಮಾಡ್ತಾ ಇದ್ದ. 72 ವರ್ಷದ ಮುದುಕನ ಸ್ಟಾರ್ಟ್ಅಪ್ ಕಂಪನಿ ಹೇಗಿದೆ ನೋಡಿ. ಇದು ಕೇವಲ ಸ್ಥಳೀಯ ಮಟ್ಟದ ಶಸ್ತ್ರಾಸ್ತ್ರ ತಯಾರಿಕೆ ಪ್ರಕರಣ ಅಲ್ಲ, ವಿದೇಶಿ ಶಸ್ತ್ರಾಸ್ತ್ರಗಳು, ಅದೇ ರೀತಿ ದೊಡ್ಡ ಮಟ್ಟದಲ್ಲಿ ಕಾರ್ಟ್ರಿಜ್ಗಳ ಕಳ್ಳ ಸಾಗಣೆ ಜಾಲ ಇದು. ಅಂಡ್ ಇದು ಕೇವಲ ಉತ್ತರ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಈತನ ವ್ಯವಹಾರ ಬೇರೆ ಬೇರೆ ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಬಿಸ್ನೆಸ್ ಹಬ್ಬಿಕೊಂಡಿದೆ. ವೀಕ್ಷಕರು, ಈ ಕಾರ್ಖಾನೆಯಲ್ಲಿ ಸಿಕ್ಕಂತಹ ಶಸ್ತ್ರಾಸ್ತ್ರದಿಂದ ಒಂದು ಊರನ್ನ ಬೇಕಾದ್ರೂ ಸರ್ವನಾಶ ಮಾಡಿಬಿಡಬಹುದು. ಅಂದ್ರೆ ಅಷ್ಟು ಶಸ್ತ್ರಾಸ್ತ್ರಗಳನ್ನ ಆತಲ್ಲೇ ರೆಡಿ ಮಾಡಿಡ್ತಾ ಇದ್ದ. ಇಂಥವ್ರು ಜಾಸ್ತಿ ಓದಿದ್ರೆ ಇದೊಂದು ದೊಡ್ಡ ಸಮಸ್ಯೆ ನೋಡಿ. ಒಂದು ಕಾಲದಲ್ಲಿ ಈ ಹಕೀಮ್ ವೈದ್ಯ ಆಗಿದ್ದನಂತೆ. ಮುಲಿಹಾಬಾದ್ ಅಂಚೆ ಕಚೇರಿಯ ಬಳಿ ಒಂದು ಕ್ಲಿನಿಕ್ ಕೂಡ ನಡೆಸ್ತಾ ಇದ್ನಂತೆ. ಅದನ್ನು ನೋಡಿದವ್ರು ಹೇಳ್ತಾರೆ, ಈತೊಬ್ಬ ಸಾಧು ಮನುಷ್ಯ ಆಗಿದ್ದ, ಬಹಳ ಚೆನ್ನಾಗಿ ಮೃದುವಾಗಿ ಮಾತಾಡ್ತಾ ಇದ್ದ ಅಂತ. ಇಲ್ಲಿ ಒಂದಷ್ಟು ಮಂದಿಗೆ ಹೇಳ್ತಾರಲ್ವಾ, ಮೇರಾ ಅಬ್ದುಲ್ ಅಲಗ್ ಹೇ ಅಂತ, ಹಾಗೆ ಇದ್ದ ಆತ ಕೂಡ. ಅದನ್ನ ಹೆಂಡತಿ ಕೂಡ ಎಜುಕೇಟೆಡ್, ನಿವೃತ್ತ ಸರ್ಕಾರಿ ಶಾಲಾ ಶಿಕ್ಷಕಿ. ಅದೇನು ಪಾಠ ಹೇಳ್ಕೊಡ್ತಾ ಇದ್ರು ಗೊತ್ತಿಲ್ಲ. ಇಬ್ರು ಹೆಣ್ಣು ಮಕ್ಕಳು, ಒಬ್ಬ ಮಗಳು ನಾರ್ವೆಲಿ ಓದ್ತಾ ಇದ್ದಾರೆ, ಇನ್ನೊಬ್ರು ಲಕ್ನೋದ ಪ್ರತಿಷ್ಠಿತ ಕಾಲೇಜು ಒಂದರಲ್ಲಿ BTech ಮಾಡ್ತಾ ಇದ್ದಾರೆ. ಆಗ್ಲೇ ಹೇಳಿದ ಹಾಗೆ ಸ್ಥಳೀಯರು ಇವರನ್ನ ತುಂಬಾ ಒಳ್ಳೆ ಫ್ಯಾಮಿಲಿ, ಮೃದು ಸ್ವಭಾವದವರು ಅಂತ ಅಂದುಕೊಂಡಿದ್ರಂತೆ. ಆದ್ರೆ ಈಗ ಎಲ್ಲ ಮುಖವಾಡ ಕಳಿಸಿ ಬಿದ್ದು ಬಿಟ್ಟಿದೆ. ಉತ್ತರ ಪ್ರದೇಶದ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಿಗೆ ಈತನೇ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡ್ತಾ ಇದ್ನಂತೆ. ವೀಕ್ಷಕರು, ಇನ್ನು ವನ್ಯಜೀವಿಗಳ ಚರ್ಮ, ಅದೇ ರೀತಿ ದೇಹದ ಭಾಗಗಳು ಕೂಡ ಅಲ್ಲಿ ಸಿಕ್ಕಿದ್ವು. ಅದರ ಮೇಲೆ ಕೂಡ ಅರಣ್ಯ ಇಲಾಖೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದೆ.
ಆಮೇಲೆ ಈ ದಾಳಿ ನಡಿಬೇಕಾದ್ರೆ ಹಕೀಮನ ಪತ್ನಿ, ಮಗಳು, ಅದೇ ರೀತಿ ಓವೈಸ್ ಅನ್ನುವಂಥ ಒಬ್ಬ ಸ್ಥಳೀಯ ಕೂಡ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾರೆ. ಅಂದರೆ ಇಡೀ ಕುಟುಂಬ ಇದನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇತ್ತು. ಈಗ ಪೊಲೀಸರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇವರು ಯಾಕೆ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡ್ತಾ ಇದ್ರು, ಮುಂದಿನ ಎಲೆಕ್ಷನ್ಗೂ ಮುನ್ನ ಏನಾದರೂ ಪ್ಲ್ಯಾನನ್ನು ಇಟ್ಕೊಂಡಿದ್ರಾ ಅಥವಾ ಮೊಹರ್ರಂಗೆ ಏನಾದರೂ ಸಂಚನ ರೂಪಿಸ್ತಾ ಇದ್ರಾ, ಇವೆಲ್ಲದರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ದಾಳಿಯ ವಿವರಗಳನ್ನು ಸ್ವೀಕರಿಸಿದಂತಹ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜಿ ಅವರು ವಿಶೇಷವಾಗಿ ಬರೇಲಿ, ಮೀರತ್, ಮುರಾದಾಬಾದ್, ಗಾಜಿಯಾದಂತಹ ಸೂಕ್ಷ್ಮ ಜಿಲ್ಲೆಗಳಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಜಾಲಗಳ ಮೇಲೆ ರಾಜ್ಯಾದ್ಯಂತ ಕಠಿಣ ಕ್ರಮವನ್ನು ಕೈಗೊಳ್ಳುವ ಹಾಗೆ ಗೃಹ ಇಲಾಖೆಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ವೀಕ್ಷಕರೇ, ಪಾಕಿಸ್ತಾನದ ಉಗ್ರರು ಮೋದಿಜಿ ಕೈಗೆ ಸಿಕ್ಕಾಗ ಆಪರೇಷನ್ ಸಿಂಧೂರ ಆಯಿತು. ಈಗ ಇವರು ಯೋಗೀಜಿ ಕೈಗೆ ಸಿಕ್ಕಿದ್ದಾರೆ. ಏನಾಗ್ಬೋದು ಈಗ? ಆಪರೇಷನ್ ತಂದೂರಿ ಆಗಬಹುದು, ಗೊತ್ತಿಲ್ಲ. ನಿಮ್ಮ ಅನಿಸಿಕೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.